ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2025-26 ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲ ಸಬ್ಜೆಕ್ಟ್ಗಳಿಗೂ ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದೀವಿ. ಆ ಎಲ್ಲದರದ್ದು ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ನಿಮಗೆ ಹಾಕಿರ್ತೀವಿ ಲಿಂಕನ್ನು ಮಕ್ಕಳು. ಅದನ್ನು ನೋಡ್ಕೊಂಡು ಎಲ್ಲ ಸಬ್ಜೆಕ್ಟಿಗೂ ವೀಡಿಯೋಸ್ಗಳಿರೋದ್ರಿಂದ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸು ನಿಮಗೆ ಸಿಗ್ತದೆ. ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ, ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀಬೇಕಾಗ್ತದೆ. ಫಸ್ಟ್ ಕ್ವಶನ್, ಕನ್ನಡ ಭಾಷೆಯ ಮೊದಲ ಶಾಸನ ಅಂತ ಕೇಳಿದರೆ, ಸೊ ನಿಮಗೆ ಗೊತ್ತಿದೆ ಈ 4ರಲ್ಲಿ ಅಲ್ಮಿಡಿ ಶಾಸನ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಸೌರ ವ್ಯೂಹಗಳಲ್ಲಿ ಜೀವಿಗಳನ್ನು ಒಳಗೊಂಡಿರುವಂತಹ ಏಕೈಕ ಗ್ರಹ. ಸೊ ಅದು ಡೈರೆಕ್ಟ್ ಆಗಿ ನೀವು ಹಾಕ್ಬೋದು, ಭೂಮಿ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ 3ನೇ ಪ್ರಶ್ನೆ, ಅರಿಸ್ಟಾಟಲ್ ರವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯಲಾಗಿದೆ, ಏಕೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಯಾಕೆ ಅಂತ ಹೇಳಿ ಅಂದರೆ, ಅವರು ರಾಜ್ಯಶಾಸ್ತ್ರದ ಅಧ್ಯಯನವನ್ನ ಕ್ರಮಬದ್ಧಗೊಳಿಸಿದ್ದರಿಂದ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 4ನೇ ಕ್ವಶನ್, ಔಪಚಾರಿಕ ಶಿಕ್ಷಣವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ. ಸೊ ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ ದೊರೆಯುವಂಥದ್ದು ಮಕ್ಕಳ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಸರಕು ಸಂಗ್ರಹಣೆ, ಸಾಗಾಟ ಹಾಗೂ ಮಾರುವ ಮತ್ತು ಕೊಳ್ಳುವ ಚಟುವಟಿಕೆಗಳೇ ಅಂತ ಹೇಳಿದರೆ ಕೇಳಿದರೆ. ಸೊ ಅಂಥದ್ದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದರೆ, ವಿನಿಮಯ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಅಲ್ಲಿ ಸಾಗಾಟ ಮಾಡುವುದು ಇದೆ, ಮಾರುವುದು ಇದೆ, ಕೊಳ್ಳುವುದು ಇದೆ. ಸೊ ಅದು ವಿನಿಮಯ ಚಟುವಟಿಕೆಯಲ್ಲಿ ಆಗುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೆಯ ಪ್ರಶ್ನೆ, ರಮೇಶನು ಸರಕುಗಳನ್ನು ಹೊತ್ತು ಬೀದಿ ಬದಿಗಳಲ್ಲಿ ಸುತ್ತಿ ಮನೆ ಬಾಗಿಲಿಗೆ ಸರಕನ್ನು ಮಾರುತ್ತಾನೆ. ಹಾಗಾದರೆ ರಮೇಶ ಅಂತ ಹೇಳಿ ಕೇಳಿದರೆ, ಸೊ ಅವನೊಬ್ಬ ತಲೆಹೊರೆ ವ್ಯಾಪಾರಿ. ಅವನೇನು ಮಾಡ್ತಾನೆ, ಎಲ್ಲವನ್ನ ಹೊತ್ಕೊಂಡು ಮನೆ ಮನೆ ಬಾಗಿಲಿಗೆ ಹೋಗಿ ಮಾರ್ತಾನೆ. ಹಾಗಾಗಿ ತಲೆಹೊರೆ ವ್ಯಾಪಾರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಅಂಶದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. 7ನೇ ಪ್ರಶ್ನೆಗೆ ಹೋಗೋಣ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನ ಏನೆಂದು ಕರೆಯುತ್ತಿದ್ದರು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅವರನ್ನ ನಮ್ಮ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಮ್ಮನ್ನ ಪ್ರಜೆಗಳೆಂದು ಅವರು ಕರೆಯುತ್ತಾ ಇದ್ರು. ನೆಕ್ಸ್ಟ್ ಕ್ವಶನ್, ಪಾಲುಗಾರಿಕೆ ಸಂಸ್ಥೆಯ ಕಾನೂನು ಜಾರಿಗೆ ಬಂದಂತಹ ವರ್ಷ ಕೇಳಿದ್ದಾರೆ ಮಕ್ಕಳ. ಸೊ ಅದು 1932ರಲ್ಲಿ ಜಾರಿಗೆ ಬರ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಸಾಮಾಜಿಕ ಒಡನಾಟವು ವ್ಯಕ್ತಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಭಾಷೆ ಮೂಲಕ ಪರಸ್ಪರ ಸಂವಹನವನ್ನು ನಡೆಸಿ ಒಬ್ಬರು ಮತ್ತೊಬ್ಬರ ನಡವಳಿಕೆ ಮತ್ತು ಯೋಚನೆಗಳ ಮೇಲೆ ಪ್ರಭಾವವನ್ನು ಅದು ಬೀರುತ್ತದೆ. ನೆಕ್ಸ್ಟ್, ಬಹಿಸ್ಸರಣ ಶಿಲೆಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ಬಸ್ಟಾಲ್ ಮತ್ತು ಆ್ಯಂಡ್ಸೈಟ್ ಅದುರುಗಳಾಗಿರ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಸಿಂಧು ಮತ್ತು ವೇದ ಕಾಲದ ನಾಗರಿಕತೆಗಳು ಗಂಗಾ ಸಿಂಧು ಬಯಲು ಸೀಮೆಯಲ್ಲಿ ಹುಟ್ಟಿಕೊಂಡಿವೆ, ಏಕೆ ಅಂತ ಕೇಳಿದ್ದಾರೆ ಮಕ್ಕಳ. ಯಾಕೆಂದರೆ ಅಲ್ಲಿ ಅತ್ಯಂತ ಫಲವತ್ತಾದಂತಹ ಪ್ರದೇಶವಾಗಿರೋದ್ರಿಂದ ಅಲ್ಲಿ ಅದು ಹುಟ್ಟಿಕೊಂಡಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಪೋಲ್ಯಾಂಡ್, ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಯ ಭಾಗಗಳನ್ನು ಕಪ್ಪು ತ್ರಿಕೋಣ ಎಂದು ಕರೆಯುವರು, ಏಕೆ ಅಂತ ಹೇಳಿ ಕೇಳಿದರೆ. ಯಾಕೆ ಅಂತ ಹೇಳಿದರೆ, ಈ ಭಾಗಗಳು ಪ್ರಪಂಚದಲ್ಲಿಯೇ ಹೆಚ್ಚು ಆಮ್ಲಮಳೆಯ ಪರಿಣಾಮಕ್ಕೆ ತುತ್ತಾಗಿರುವ ಪ್ರದೇಶವಾಗಿರುವುದರಿಂದ ಅವನ ಕಪ್ಪು ತ್ರಿಕೋಣ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಅಥವಾ ಅಂಶದಲ್ಲಿ ಉತ್ತರಿಸಲಿಕ್ಕಿದೆ. 13ನೇ ಪ್ರಶ್ನೆ, ಪ್ರಮುಖ ವೇದಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಸೊ ಇವಿಷ್ಟು ಪ್ರಮುಖ ವೇದಗಳಾಗಿರ್ತದೆ. 14ನೇ ಪ್ರಶ್ನೆ, ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಸೊ ಗುಪ್ತರ ಪತನಕ್ಕೆ ಕಾರಣಗಳು: ಹುಣರ ನಿರಂತರ ದಾಳಿ, ಇವರು ಸುಸಜ್ಜಿತವಾದ ಸೇನೆ ಹೊಂದಿರಲಿಲ್ಲ, ಸಾಮಂತರು ಬಹಳಷ್ಟು ಅಧಿಕಾರ ಚಲಾಯಿಸಿದ್ದರು, ಆರ್ಥಿಕ ವ್ಯವಸ್ಥೆ ಕುಸಿತಗೊಂಡಿತ್ತು. ನೆಕ್ಸ್ಟ್ 15ನೇ ಪ್ರಶ್ನೆ, ಸಂಸ್ಕೃತಿಯ ಗುಣಲಕ್ಷಣಗಳನ್ನು ತಿಳಿಸಿ ಅಥವಾ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ತಿಳಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ.
ಸೊ ಸಂಸ್ಕೃತಿಯ ಗುಣಲಕ್ಷಣಗಳು ಏನಂತ ಹೇಳಿ ನೋಡ್ತಾ ಹೋಗೋಣ ಮಕ್ಕಳ. ಸಂಸ್ಕೃತಿಯ ಆಯಾ ಸಮಾಜದ ಭೌಗೋಳಿಕ ರಚನೆಯನ್ನು ಅವಲಂಬಿಸಿದೆ. ನೆಕ್ಸ್ಟ್ ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಗಿಂತ ಭಿನ್ನವಾಗಿದೆ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆಯಾಗ್ತದೆ. ಸಂಸ್ಕೃತಿಯು ನಿರಂತರ ಬದಲಾವಣೆಯನ್ನು ಹೊಂದುತ್ತದೆ. ಸೊ ಇದಿಷ್ಟು ಸಂಸ್ಕೃತಿಯ ಗುಣಲಕ್ಷಣಗಳಾಗಿರ್ತದೆ. ನೆಕ್ಸ್ಟು ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವನ್ನು ಕೇಳಿದರು. ಸೊ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕ, ಸಾಮಾಜಿಕ ಸಮಸ್ಯೆಗೆ ಪರಿಹಾರ, ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆಗೆ ಜ್ಞಾನ, ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯ. ಸೊ ಇದಿಷ್ಟು ಆ ಪ್ರಶ್ನೆಗೆ ಸಂಪೂರ್ಣ ಉತ್ತರಗಳಾಗಿರ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಒಂದು ಪ್ರದೇಶದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ, ಮಾರುತಗಳು, ಸಮುದ್ರದಿಂದ ಇರುವ ದೂರ, ಭೂಮಿ ಮತ್ತು ಜಲರಾಶಿ ಹಂಚಿಕೆ, ಸಾಗರ ಪ್ರವಾಹಗಳು. ನೆಕ್ಸ್ಟ್ 17ನೇ ಪ್ರಶ್ನೆ, ನಾವೆಲ್ಲ ಮಣ್ಣಿನ ಮಾಲಿನ್ಯವನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಬಹಳ ಈಸಿಯಾಗಿರುವಂತಹ ಪ್ರಶ್ನೆ ಮಕ್ಕಳ. ರಸಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಬೇಕು, ಕೀಟನಾಶಕಗಳನ್ನು ನಿಯಂತ್ರಿಸಬೇಕು, ಕೈಗಾರಿಕಾ ತ್ಯಾಜ್ಯಗಳ ಸಂಸ್ಕರಣೆ, ಸಮರ್ಪಕ ಭೂಬಳಕೆ, ಬೆಳೆಗಳ ಕ್ರಮವನ್ನು ಅನುಸರಿಸುವುದು, ಮಣ್ಣಿನ ಸವೆತವನ್ನು ನಿಯಂತ್ರಿಸುವುದು, ಮಣ್ಣಿನ ಸರಿಯಾದ ಬಳಕೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಸ್ಥಳೀಯ ಸ್ವಯಂ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಆರ್ಥಿಕ ಸಂಪನ್ಮೂಲವನ್ನು ಹೇಗೆ ಸಂಗ್ರಹಿಸುತ್ತದೆ ಅಥವಾ ಮತದಾರನು ಉತ್ತಮ ಗುಣ ಹೊಂದಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಯಾವೆಲ್ಲ ಅಂಶಗಳು ಪರಿಗಣಿಸಬೇಕು. ಸೊ ಇಲ್ಲಿ ನಿಮಗೆ 2 ಪ್ರಶ್ನೆಗಳಿದೆ. ಯಾವುದು ನಿಮಗೆ ಆನ್ಸರ್ ಸರಿಯಾಗಿ ಬರ್ತದೆ ಅದನ್ನು ಆಯ್ಕೆ ಮಾಡಿ ನೀವು ಬರೀಬೇಕಾಗ್ತದೆ. ಸೊ ಮೊದಲನೇ ಪ್ರಶ್ನೆಗೆ ಆನ್ಸರ್ ನೋಡೋಣ. ನೀರು, ಆರೋಗ್ಯ, ಶಿಕ್ಷಣ, ವಾಚನಾಲಯದಿಂದ ಸಂಗ್ರಹವಾಗುವಂತಹ ಹಣ. ನೆಕ್ಸ್ಟು ಕಟ್ಟಡ ತೆರಿಗೆ, ಖಾಲಿ ನಿವೇಶನದ ತೆರಿಗೆ, ಮಾರುಕಟ್ಟೆಯ ತೆರಿಗೆ, ಮನೋರಂಜನಾ ತೆರಿಗೆ, ಪ್ರವಾಸಿ ತಾಣಗಳಿಂದ ಸಂಗ್ರಹಿಸುವ ಹಣ, ಪಂಚಾಯಿತಿ ಆಸ್ತಿಯ ಬಾಡಿಗೆ, ಸರ್ಕಾರದ ಅನುದಾನ. ಸೊ ಇದಿಷ್ಟು ನಿಮಗೆ ಈ ಪ್ರಶ್ನೆಗೆ ಉತ್ತರ ಆಗಿರ್ತದೆ ಮಕ್ಕಳ. ಸ್ಥಳೀಯ ಸ್ವಯಂ ಸರ್ಕಾರಗಳು ವಿವಿಧ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಆರ್ಥಿಕ ಸಂಪತ್ತು ಆಗಿರ್ತದೆ. ನೆಕ್ಸ್ಟ್ ಮತದಾರನು ಪರಿಗಣಿಸಬೇಕಾದಂಥ ಅಂಶಗಳು, ಅಭ್ಯರ್ಥಿಯು ಸಮಾಜ ಸೇವೆ ಮಾಡುವ ಇಚ್ಛಾಶಕ್ತಿ ಹೊಂದಿದ್ದಾನೆಯೇ, ಜನಪರ ಕಾಳಜಿಯನ್ನು ಹೊಂದಿರಬೇಕು, ಜನರು ಸುಲಭವಾಗಿ ಭೇಟಿಯಾಗುವಂತಿರಬೇಕು, ವಿದ್ಯಾವಂತನಾಗಿದ್ದರೂ ಸೇವಾ ಮನೋಭಾವನೆ ಹೊಂದಿರಬೇಕು, ಭ್ರಷ್ಟಾಚಾರದಿಂದ ದೂರ ಇರಬೇಕು, ಅಪರಾಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರಬಾರ್ದು, ರಾಷ್ಟ್ರದ್ರೋಹಿ ಆಗಿರಬಾರ್ದು. ನೆಕ್ಸ್ಟ್ 19ನೇ ಪ್ರಶ್ನೆ, ನಿಮಗಿಲ್ಲಿ 3-4 ವಾಕ್ಯದ ಪ್ರಶ್ನೆಗಳಲ್ಲಿ ಬರ್ತದೆ ಮಕ್ಕಳ. ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವಿನ ವ್ಯತ್ಯಾಸಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಅಕ್ಷಾಂಶ ಪೂರ್ವ ಪಶ್ಚಿಮಗಳಿಗೆ ಎಳೆದ ಕಾಲ್ಪನಿಕ ರೇಖೆಗಳು, ಆಕಾಂಕ್ಷಿಕ ವರ್ತುಲಗಳು ಚಿಕ್ಕದಾಗುತ್ತದೆ, ಉತ್ತರಕ್ಕೆ 90 ಮತ್ತು ದಕ್ಷಿಣದಲ್ಲಿ 90 ಇವೆ, ಸಮಭಾಜಕ ವೃತ್ತವನ್ನು ಒಳಗೊಂಡು 181 ಅಕ್ಷಾಂಶಗಳಿವೆ. ಸೊ ರೇಖಾಂಶಕ್ಕೆ ಬಂದರೆ ಉತ್ತರ ದಕ್ಷಿಣ ಧ್ರುವ ಸಂಧಿಸುವ ಕಾಲ್ಪನಿಕ ರೇಖೆ, ಇವು ಆರ್ದ್ರ ಶ್ರೇಣಿಗಳಾಗಿವೆ. ಎಲ್ಲ ಅಂಶಗಳ ಉದ್ದ ಒಂದೇ ಆಗಿದೆ. ರೇಖಾಂಶಗಳನ್ನು ಮೆರಿಡಿಯನ್ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಮಕ್ಕಳ, ಸಿಂಧು ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಸಹ ಕೊಟ್ಟು ಈಜಿಪ್ಟಿಯರನ್ನ ಕೊಡುಗೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸಿಂಧು ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ನೋಡೋಣ. ಸೊ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳಿದ್ದವು. ಪಶ್ಚಿಮದ ಭಾಗವು ಕಿರಿದಾಗಿತ್ತು, ಎತ್ತರದಲ್ಲಿದೆ, ಇದನ್ನು ಕೋಟೆ ಎಂದೇ ಗುರುತಿಸಿದೆ. ಕೆಳಗಿನ ಭಾಗವು ಗ್ರಾಮವಾಗಿತ್ತು, ಸುಟ್ಟ ಇಟ್ಟಿಗೆಗಳಿಂದ ಗೋಡೆ ನಿರ್ಮಾಣ, ಇಟ್ಟಿಗೆಗಳು ಪರಸ್ಪರ ಬೆಸೆದುಕೊಂಡಿದ್ವು, ರಸ್ತೆಗಳನ್ನು ಚರಂಡಿಗಳು ಕಾಣಬಹುದು. ಜನರು 2 ಅಂತಸ್ತಿನ ಮನೆಯನ್ನು ಹೊಂದಿದ್ರು, ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗುಲಿನಲ್ಲಿದ್ದವು, ಯಾವ ಕಿಟಕಿಯೂ ರಸ್ತೆಗೆ ಮುಖ ಮಾಡಿರಲಿಲ್ಲ, ನಗರಗಳು ಒಳಚರಂಡಿಯನ್ನು ಹೊಂದಿದ್ದವು. ನೆಕ್ಸ್ಟ್ ಈಜಿಪ್ಟಿಯನ್ನರ ಕೊಡುಗೆಗಳು, ಇವರು ಉತ್ತಮ ಕೃಷಿಕರಾಗಿದ್ದರು, ನೀರಾವರಿಯ ಬಗ್ಗೆ ಅಪಾರ ಜ್ಞಾನವಿತ್ತು ಅವರಿಗೆ, ಅನೇಕ ದೇವಾಲಯಗಳು ಮತ್ತು ಪಿರಮಿಡ್ಗಳ ನಿರ್ಮಾಣ ಮಾಡಿದರು, ಇವರು ಕ್ಯಾಲೆಂಡರ್ಗಳನ್ನ ಹುಟ್ಟು ಹಾಕಿದರು, ಇದು ಸಮಯ ಮಾಪನ ಮಾಡಲು ಸಹಾಯಕವಾಗಿದೆ, ಬರವಣಿಗೆಯ ಲಿಪಿ ರೂಢಿಸಿಕೊಂಡಿದ್ದರು, ಈ ಬರವಣಿಗೆಯೇ ಹೀಗ್ರೋಗ್ಲೈಫಿಕ್ಸ್, ಇದು ಸಂಕೇತ ಭಾಷೆಯಾಗಿತ್ತು, ಇದನ್ನು ಪವಿತ್ರ ಬರವಣಿಗೆಯಾಗಿತ್ತು. ಸೊ ಇದಿಷ್ಟು ಈಜಿಪ್ಟಿಯನ್ನರ ಕೊಡುಗೆಗಳಾಗಿತ್ತು ಮಕ್ಕಳ. ನೆಕ್ಸ್ಟ್ 21ನೇ ಪ್ರಶ್ನೆ, ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನಗಳ ವ್ಯತ್ಯಾಸವನ್ನು ಕೇಳಲಾಗಿದೆ ಮಕ್ಕಳ. ಸೊ ನೋಡೋಣ ಏನೇನು ಇದ್ದಾವೆ ಅಂತ ಹೇಳಿ. ಸೊ ಫಸ್ಟ್ ರಾಷ್ಟ್ರೀಯ ವರಮಾನ ಅಂತ ಹೇಳಿ ಈ ಥರ ಸಪ್ರೇಟಾಗಿ ಬರ್ಕೊಳ್ಳಿ. ಸೊ ಇದು ಒಂದು ದೇಶದ
ವರ್ಷದ ಅವಧಿಯಲ್ಲಿ ಉತ್ಪಾದಿಸುವ ಸರಕು ಸೇವೆಯ ಮೊತ್ತವಾಗಿದೆ ಮತ್ತು ಇದರ ಗಾತ್ರ ಉತ್ಪಾದನೆಯನ್ನು ಅವಲಂಬಿಸಿದೆ. ಏರುತ್ತಿರುವ ರಾಷ್ಟ್ರೀಯ ವರಮಾನ ಪ್ರಗತಿಯ ಸಂಕೇತ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮಾಡುವುದು ಕಷ್ಟ. ಸೊ ತಲಾ ವರಮಾನಕ್ಕೆ ಬಂದರೆ ರಾಷ್ಟ್ರದ ಆದಾಯವನ್ನು ಜನಸಂಖ್ಯೆಯಿಂದ ಭಾಗಿಸಿದಾಗ ವರಮಾನ ಲಭಿಸ್ತದೆ. ರಾಷ್ಟ್ರೀಯ ವರಮಾನ ಹೆಚ್ಚಾದರೆ ತಲಾ ವರಮಾನ ಹೆಚ್ಚಾಗ್ತದೆ. ಜನರ ಜೀವನ ಮಟ್ಟ ಉತ್ತಮವಾಗ್ತದೆ. ರಾಷ್ಟ್ರೀಯ ವರಮಾನ ಕಡಿಮೆಯಾದರೆ ತಲಾ ವರಮಾನವೂ ಸಹ ಕಡಿಮೆಯಾಗ್ತದೆ. ಸೊ ಇದಿಷ್ಟು ಅವೆರಡರ ನಡುವೆ ಇರುವಂತಹ ವ್ಯತ್ಯಾಸವಾಗಿದೆ. ನೆಕ್ಸ್ಟು, ಬೇಟೆಯಾಡುವ ಸಮಾಜವು ಪ್ರಾಚೀನ ಮತ್ತು ಸರಳ ಸಮಾಜವಾಗಿದೆ, ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಚಿಕ್ಕ ಮತ್ತು ಚದುರಿದ ಸಮಾಜ ಆಗಿರ್ತದೆ. ಈ ಸಮಾಜ ಚಲಿಸುತ್ತಲೇ ಇರ್ತದೆ. ಆಹಾರ ಬರಿದಾದಾಗ ಅದನ್ನು ಹುಡುಕಿಕೊಂಡು ಮತ್ತಡೆ ಹೋಗ್ತಾರೆ. ಸಂಪತ್ತು ಸಂಗ್ರಹಿಸುವ ಇಚ್ಛೆ ಅವರಿಗಿರೋದಿಲ್ಲ. ಇಡೀ ಸಮಾಜದ ಬಂಧುತ್ವ ಆಧಾರದ ಮೇಲೆ ಎಣೆದುಕೊಂಡಿದೆ. ವೈಯಕ್ತಿಕ ಅಸ್ತಿತ್ವವಾಗಿರೋದಿಲ್ಲ, ರಾಜಕೀಯ ಅಸ್ತಿತ್ವ ಇರೋದಿಲ್ಲ, ಆಳಿಬವರ ಮತ್ತು ಅಳಿಸಿಕೊಳ್ಳುವವರ ಎಂಬ ವರ್ಗಗಳು ಇರೋದಿಲ್ಲ. ನೆಕ್ಸ್ಟ್ 23ನೇ ಪ್ರಶ್ನೆ, ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವಂತಹ ಸೇವೆಗಳನ್ನು ಬರೆಯಿರಿ ಅಥವಾ ಪಾಲುಗಾರಿಕಾ ಸಂಸ್ಥೆಗಳ ಅನುಕೂಲಗಳನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಚಿಲ್ಲರೆ ವ್ಯಾಪಾರಿಗಳ ಸೇವೆಗಳು ಏನಪ್ಪ? ಸಹಕಾರ, ಗ್ರಾಹಕರು ನೆಲೆಸಿರುವ ಜಾಗಗಳಲ್ಲಿ ವ್ಯಾಪಾರ, ಸಗಟು ವ್ಯಾಪಾರಗಳಿಂದ ಕೊಂಡು ಗ್ರಾಹಕರಿಗೆ ಮಾರುತ್ತಾರೆ, ವಿತರಣೆಯ ಕೊನೆಯ ಕೊಂಡಿ ಇವರಾಗಿರ್ತಾರೆ, ನಷ್ಟವನ್ನು ತಾವೇ ಭರಿಸ್ತಾರೆ, ಗ್ರಾಹಕರಿಗೆ ಸಾಲ ಸೌಲಭ್ಯವನ್ನು ನೀಡ್ತಾರೆ, ಹೊಸ ಉತ್ಪನ್ನಗಳ ಮಾಹಿತಿ ನೀಡ್ತಾರೆ, ಬದಲಿ ವಸ್ತುಗಳನ್ನು ಸೂಚಿಸ್ತಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಪಾಲುಗಾರಿಕೆ ಸಂಸ್ಥೆಯ ಅನುಕೂಲ ಕೇಳಿದರೆ ಸುಲಭ ರಚನೆ, ಹೆಚ್ಚಿನ ಬಂಡವಾಳ, ಹೆಚ್ಚಿನ ಪರಿಣಿತಿ, ವಿಶ್ವಾಸ ಅರ್ಹತೆ, ನಷ್ಟದ ನಂಬಿಕೆ, ವ್ಯವಹಾರದ ರಹಸ್ಯ, ಸರಳ ವಿಸರ್ಜನೆ. ಸೊ ಇದಿಷ್ಟು ನಿಮಗೆ ಮಕ್ಕಳ 2-3 ವಾಕ್ಯಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳು. ನೆಕ್ಸ್ಟ್ 5th ಮೇ 8 ಅಥವಾ 10 ವಾಕ್ಯಗಳಲ್ಲಿ ಬರಿಬೇಕಾಗ್ತದೆ. 24ನೇ ಪ್ರಶ್ನೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರು ನೀಡಿದ ಕೊಡುಗೆಗಳನ್ನು ತಿಳಿಸಿರಿ ಅಥವಾ ಚೋಳರ ಕಾಲದ ಆಡಳಿತವನ್ನು ವಿವರಿಸಿ. ಸೊ 2 ಪ್ರಶ್ನೆಗಳಿದೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರಿಬೇಕಾಗ್ತದೆ. ಸೊ ಇಲ್ಲಿ ನೋಡಿ, ನಿಮಗೆ ಅದಕ್ಕೆ ಕಂಪ್ಲೀಟ್ ಆನ್ಸರ್ ಇದೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರು ನೀಡಿದಂತಹ ಕೊಡುಗೆಗಳು. ಸೊ ಅವರು ಕಲೆಯ ಪ್ರೇಮಿಗಳಾಗಿರ್ತಾರೆ. ಸೊ ಇವರಲ್ಲಿ ವಾಸ್ತುಶಿಲ್ಪಿ 2 ವಿಧವಾಗಿರ್ತದೆ. ಒಂದು ಕಲ್ಲಿನಲ್ಲಿ ಕೊರೆದು ಮಾಡಿದ ದೇವಾಲಯ, ಇನ್ನೊಂದು ರಚನಾ ವಿನ್ಯಾಸದ ದೇವಾಲಯಗಳು. ಮಹಾಬಲಿಪುರಂನಲ್ಲಿ ಕಲ್ಲಿನಿಂದ ಕೊರೆದ ಮಾಡಿದ ದೇವಾಲಯ ನಿರ್ಮಾಣ, ಏಕಶಿಲೆಯಲ್ಲಿ ಅದ್ಭುತ ವಿಗ್ರಹಗಳ ನಿರ್ಮಾಣ, ಭಾಗವತ ಕಥೆಗಳನ್ನು ಚಿತ್ರಿಸಲಾಗಿದೆ. ಪಂಚರಥಗಳು ಪ್ರಸಿದ್ಧ ಏಕಶಿಲಾ ದೇವಾಲಯಗಳಾಗಿವೆ. ಅರ್ಜುನ ತಪಸ್ಸು ಉತ್ತಮ ಕಲಾಕೃತಿಯಾಗಿದೆ. ಸೊ ಇದಿಷ್ಟೆಲ್ಲ ಬರೆದ್ರೆ ನಿಮಗೆ ಕಂಪ್ಲೀಟ್ 4 ಅಂಕ ಸಿಗುತ್ತೆ. ಅದಕ್ಕೆ ಆಪ್ಷನ್ ಕೊಟ್ಟು ಚೋಳರ ಕಾಲದ ಆಡಳಿತವನ್ನು ಕೇಳಿದ್ದಾರೆ. ಸೊ ದಕ್ಷ ಆಡಳಿತ ವ್ಯವಸ್ಥೆಯನ್ನು ಅವರು ಹೊಂದಿದ್ರು. ರಾಜ್ಯವನ್ನು ನಾಡು, ಮಂಡಲ, ಕೊಟ್ಟಂ, ಗೀಕುರ್ರಂ ಮತ್ತು ತರಕುರ್ರಂ ಎಂದು ವಿಭಾಗ ಮಾಡಿಕೊಂಡಿದ್ದರು. ಪ್ರತಿ ಗ್ರಾಮಗಳಲ್ಲಿ ಊರ್ರೆಂಬ ಪ್ರಜಾಪ್ರತಿನಿಧಿಯಾಗಿತ್ತು. ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು. ಪ್ರತಿ ಕುರ್ರಂಗೂ ಮಹಾಸಭಾ ಎನ್ನುವ ಗ್ರಾಮ ಸಭೆ ಇತ್ತು. ಮಹಾಸಭೆ ಇದು ಗ್ರಾಮ ಸಭೆಯಾಗಿತ್ತು. ಇದನ್ನು ಪೆರ್ರಂ ಗುರಿ ಎಂದು ಕರೆಯುತ್ತಿದ್ದರು. ಪೆರು ಮಕ್ಕಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗ್ತಿತ್ತು. ನೆಕ್ಸ್ಟ್ 25ನೇ ಪ್ರಶ್ನೆ, ಪ್ರಜಾಪ್ರಭುತ್ವದ ಯಶಸ್ವಿಗೆ ಹಲವಾರು ಅಂಶಗಳು ಕಾರಣವಾಗಿವೆ, ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಪ್ರಜಾಪ್ರಭುತ್ವ ರಕ್ಷಿಸುವ ಮನೋಭಾವ ಜನರಲ್ಲಿರಬೇಕು. ಸದಾ ಜನರು ಜಾಗರೂಕರಾಗಿರಬೇಕು. ಪ್ರಜಾಪ್ರಭುತ್ವ ತಾಳ್ಮೆಯನ್ನು ಅವಲಂಬಿಸಿದೆ. ಜನ ಕೂಡ ತೆಗೆದುಕೊಳ್ಳುವ ತತ್ವ ಪಾಲಕರಾಗಿರಬೇಕು. ಇದರ ಯಶಸ್ಸು ನಾಯಕತ್ವದ ದಕ್ಷತೆಯನ್ನು ಆಧರಿಸಿದೆ. ಜವಾಬ್ದಾರಿಯುತ ಸ್ಥಳೀಯ ಸಂಸ್ಥೆಗಳು. ಸೊ ಇದಿಷ್ಟು ಪಾಯಿಂಟ್ಸನ್ನು ಬರೀರಿ, ನಿಮಗೆ ಕಂಪ್ಲೀಟಾಗಿ ಈ ಮೇನಲ್ಲಿ 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಲಾಸ್ಟ್ ಮೇನ್ ಮಕ್ಕಳ, ನಿಮಗೆ ಇಂಡಿಯಾ ಮ್ಯಾಪನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ, ಪ್ರಶ್ನೆ ನೋಡೋಣ. ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಕೆಳಕಂಡ ಸ್ಥಳಗಳಲ್ಲಿ 3 ಗುರುತಿಸಬೇಕು. ಕಚ್ಕಾರಿ, ಬಂಗಾಳ ಕೊಲ್ಲಿ, ಪಾಕ್ ಜಲಸಂಧಿ, ಅಂಡಮಾನ್ ನಿಕೋಬಾರ್ ಮತ್ತು ಮನ್ನಾರ್ ಕಾರಿ ಇದೆ ಮಕ್ಕಳ. ಸೊ ನೋಡಿ, ನಿಮ್ಗೆ ಇಲ್ಲಿ ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಂಗಾಳ ಕೊಲ್ಲಿ ಇದೆ ನೋಡಿ, ಪ್ರತಿಯೊಂದನ್ನು ನಿಮಗೆ ಇಲ್ಲಿ ಮಾರ್ಕ್ ಮಾಡಲಾಗಿದೆ ನೋಡಿ ಮಕ್ಕಳ. ಕಚ್ಕಾರಿ, ಬಂಗಾಳ ಕೊಲ್ಲಿ, ಪಾಕ್ ಜಲಸಂಧಿ, ಅಂಡಮಾನ್ ನಿಕೋಬಾರ್. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕಂಪ್ಲೀಟ್ 3 ಮಾರ್ಕ್ಸ್ ಸಿಗ್ತದೆ ನಿಮಗೆ. ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.